ಇತ್ತೀಚಿನ ವರ್ಷಗಳಲ್ಲಿ ಪ್ರೇಮ ವಿವಾಹಗಳು ಹೆಚ್ಚಾಗಿವೆ. ಅದರಲ್ಲೂ ಅಂತರ್ಜಾತೀಯ ಅಂತರ್ಧರ್ಮೀಯ ವಿವಾಹಗಳು ಸಾಮಾನ್ಯವಾಗಿರುವುದು ಮೆಚ್ಚುವ ಸಂಗತಿ. ಆದರೆ ಇಂತಹ ಕೆಲವು ವಿವಾಹಗಳಿಗೆ ಮನೆಯಲ್ಲಿ ವಿರೋಧ ವ್ಯಕ್ತವಾಗುತ್ತೆ. ಆಗ ಕೆಲವು ಪ್ರೇಮಿಗಳು ಅನಿವಾರ್ಯವಾಗಿ ದೂರವಾಗ್ತಾರೆ, ಕೆಲವರು ಮನೆ ಬಿಟ್ಟು ಓಡಿ ಹೋಗ್ತಾರೆ, ಇನ್ನು ಕೆಲವರು ಸಮಾಜಕ್ಕೆ ಹೆದರಿ ಆತ್ಮಹತ್ಯೆ ಮಾಡಿಕೊಳ್ತಾರೆ. ಪ್ರೀತಿ ಮಾಡುವಾಗ ಇರುವ ಧೈರ್ಯ ಕೆಲವರಿಗೆ ಮದುವೆಯಾಗುವಾಗ ಇರೋದಿಲ್ಲ. ಇನ್ನಷ್ಟು ಜೋಡಿಗಳು ಮನೆಯವರ ಬಲವಂತಕ್ಕಾಗಿ ಬೇರೆಯವರ ಜೊತೆಗೆ ಮದುವೆಯಾಗಿ ಜೀವನ ಪರ್ಯಂತ ಕೊರಗುತ್ತಲೇ ಇರ್ತಾರೆ. ಆ ಕಡೆ ತಾಳಿ ಕಟ್ಟದವನಿಗೂ ಈ ಕಡೆ ಕಟ್ಟಿಸಿಕೊಂಡವಳಿಗೂ ಕೊನೆಯ ತನಕ ನರಕ ಯಾತನೆ. ಮನಸ್ಸೊಬ್ಬರಿಗೆ ದೇಹ ಒಬ್ಬರಿಗೆ ಕೊಟ್ಟು ವಿರಹ ವೇದನೆಯಲ್ಲಿ ನರಳುವ ಸಂಕಟ ಅನುಭವಿಸಿದವರಿಗೆ ಮಾತ್ರ ಗೊತ್ತು. ಜಾತಿ ಎಂಬ ಭೂತ, ಧರ್ಮ ಎಂಬ ದೆವ್ವ, ಅಂತಸ್ತು ಅನ್ನೋ ಪಿಶಾಚಿಗೆ ಅದೆಷ್ಟೋ ಪ್ರೇಮಿಗಳು ಎಂದು ಬಲಿಯಾಗ್ತಾ ಇದ್ದಾರೆ. ಹೇಗಿರುವಾಗ ಚಿಕ್ಕಬಳ್ಳಾಪುರ ಶಿಡ್ಲಘಟ್ಟ ಪೊಲೀಸ್ ಠಾಣೆಯಲ್ಲೊಂದು ಅಪರೂಪದ ಪ್ರಸಂಗ ನಡೆದಿದೆ. ಹೌದು, ಜಾತಿ ವಿಚಾರವಾಗಿ ದೂರವಾಗುವ ಹಂತದಲ್ಲಿದ್ದ ಜೋಡಿ ಹಕ್ಕಿಗಳಿಗೆ ಆರಕ್ಷಕರೇ ರಕ್ಷಣೆ ನೀಡಿ ಮದುವೆ ಮಾಡುವ ಮೂಲಕ ಬೆಸುಗೆ ಹಾಕಿದ್ದಾರೆ. ಠಾಣೆಯನ್ನೇ ಮಂಟಪ ಮಾಡಿ ತಾಳಿ ಎಂಬ ಬೇಡಿ ಹಾಕಿ, ಮದುವೆ ಎಂಬ ಎಫ್ಐಆರ್ ಹಾಕಿ ಹೊಸ ಜೀವನ ಎಂಬ ಸುಂದರ ಜೈಲಿಗೆ ಬಂಧಿಸಿದ್ದಾರೆ ಶಿಡ್ಲಘಟ್ಟ ಪೊಲೀಸರು. ಹಲವು ಠಾಣೆಯಲ್ಲಿ ಪ್ರೇಮ ವಿವಾಹಗಳಾದ ಉದಾಹರಣೆಗಳು ಸಾಕಷ್ಟಿದ್ರೂ ಸಹ ಈ ಮದುವೆ ಮಾತ್ರ ವಿಶೇಷದಲ್ಲಿ ವಿಶೇಷವಾಗಿತ್ತು. ತಮ್ಮ ಸ್ವಂತ ಮಕ್ಕಳಿಗೆ ಮದುವೆ ಮಾಡಿದಷ್ಟು ಸಂಭ್ರಮ ಸಂತೋಷದಲ್ಲಿದ್ದರೂ ಖಾಕಿ ತೊಟ್ಟಿದ್ದ ಆರಕ್ಷಕರು ಜೊತೆಗೆ ಮಂಗಳಮುಖಿಯರು ಬಂದು ಯುವ ಜೋಡಿಗೆ ಹರಿಸಿ ಹಾರೈಸಿ ಮಂಗಳ ಹಾಡಿದ್ದು ಮತ್ತಷ್ಟು ವಿಶೇಷವಾಗಿತ್ತು. ಇದೊಂದು ಅಂತರ್ಜಾತೀಯ ವಿವಾಹವಾಗಿದ್ದು ಹುಡುಗ ಒಕ್ಕಲಿಗ ಸಮುದಾಯಕ್ಕೆ ಹಾಗೂ ಹುಡುಗಿ ಪದ್ಮಶಾಲಿ ಜನಾಂಗಕ್ಕೆ ಸೇರಿದವರಾಗಿದ್ರು. ಸತತ 6 ವರ್ಷಗಳಿಂದ ಪ್ರೀತಿಸ್ತಾ ಇದ್ದ ಈ ಜೋಡಿಗೆ ಪೋಷಕರ ವಿರೋಧವಿತ್ತು. ಕಡೆಗೆ 22 ವರ್ಷದ ಕಾರ್ತಿಕ್ ಹಾಗೂ 22 ವರ್ಷದ ಅಂಕಿತಾ ಇಬ್ರು ಪೊಲೀಸರ ಮೊರೆ ಹೋಗಿದ್ರು. ಆದ್ರೆ ಇಲ್ಲಿ ಯುವಕನ ಕಡೆಯವರಿಂದ ಭಾರಿ ವಿರೋಧ ವ್ಯಕ್ತವಾಗಿತ್ತು. ಇದರಿಂದ ಅಂಕಿತಾಗೆ ಬೇರೆ ದಾರಿ ಕಾಣದೆ ಶಿಡ್ಲಘಟ್ಟ ಠಾಣೆಯ ಮೆಟ್ಟಿಲೇರಿದ್ಲು. ನಂತರ 2 ಕಡೆಯ ಪೋಷಕರನ್ನ ಠಾಣೆಗೆ ಕರೆಸಿಕೊಂಡ ಪೊಲೀಸರು ಪ್ರೇಮಿಗಳ ಸಮ್ಮುಖದಲ್ಲೇ ಮಾತುಕತೆ ನಡೆಸಿದ್ರು. ಹಿರಿಯ ಪೊಲೀಸ್ ಅಧಿಕಾರಿಗಳ ಮಧ್ಯಸ್ಥಿಕೆಯಿಂದ ಕಡೆಗೂ ಈ ಸಮಸ್ಯೆ ಬಗೆಹರಿಯಿತು. 2 ಕಡೆಯ ಪೋಷಕರು ಒಮ್ಮತದಿಂದ ಒಪ್ಪಿಗೆ ಸೂಚಿಸಿದ ನಂತರ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ವೇಣುಗೋಪಾಲ್ ಹಾಗೂ ಪದ್ಮಾವತಮ್ಮ ನೇತೃತ್ವದಲ್ಲಿ ಯುವ ಜೋಡಿಗಳಿಗೆ ಪರಸ್ಪರ ಹಾರ ಹಾಕಿಸಿ ಸಂಪ್ರದಾಯಬದ್ಧವಾಗಿ ಮಾಂಗಲ್ಯ ಧಾರಣೆ ಮಾಡಿಸಿ ಆಶೀರ್ವದಿಸಲಾಯಿತು. ನಂತರ ಮಾತನಾಡಿದ ಯುವತಿ ಅಂಕಿತಾ, ನಮ್ಮ ಮದುವೆಗೆ ಕಾರ್ತಿಕ್ ಮನೆಯವರು ಒಪ್ಪಿರಲಿಲ್ಲ, ಆದ್ದರಿಂದ ಪೊಲೀಸ್ ಠಾಣೆಗೆ ದೂರು ನೀಡಬೇಕಾಯಿತು. ಇದೀಗ ಮನೆಯವರು ಸಹ ಒಪ್ಪಿದ್ದು ಪೊಲೀಸರು ಮದುವೆ ಮಾಡಿಸಿದ್ದಾರೆ. ನಮಗೆ ಬಹಳ ಸಂತೋಷವಾಗಿದೆ ಅಂತ ಹೇಳಿದರು. ಒಟ್ಟಿನಲ್ಲಿ ತೀರಾ ಇಕ್ಕಟ್ಟಿಗೆ ಸಿಲುಕಿದ ಅಂತರ್ಜಾತಿ ಜೋಡಿಗಳಿಗೆ ಪೊಲೀಸರು ಮಧ್ಯಸ್ಥಿಕೆ ವಹಿಸಿ ಪ್ರಕರಣವನ್ನು ಸುಖಾಂತ್ಯಗೊಳಿಸಿದ್ದಾರೆ. ಹೇಳಮ್ಮ, ಏನು ವಿಚಾರ? ಯಾಕೆ ಕಂಪ್ಲೇಂಟ್ ಕೊಟ್ಟೆ? ಇಲ್ಲಾಕೆ ಮದುವೆ ಆಗ್ತಾ ಇರೋದು? ಎಲ್ಲರೂ ಒಪ್ಪಿಕೊಂಡು ಅವನು ಇಷ್ಟ ಪ್ರಕಾರ ನಾನಿದ್ದೆ ಶಿಡ್ಲಘಟ್ಟದಲ್ಲಿ ವಾಸ ಆಗ್ತಾ ಇದ್ದೀನಿ. ನಾನು ಕಾರ್ತಿಕನ್ನು 6 ವರ್ಷದಿಂದ ಪ್ರೀತಿ ಮಾಡ್ತಾ ಇದ್ದೆ. ಮದುವೆ ಆಗ್ತೀನಿ ಅಂತ ಟೈಮ್ ಕೇಳಿದ್ದ. ನಾನು ಇಲ್ಲ, ಕೇಸ್ ಆಗ್ತೀನಿ ಅಂತ ಬಂದಿದ್ದೆ ಸ್ಟೇಷನ್ಗೆ. ಅದಕ್ಕೆ ಪೊಲೀಸರು ನ್ಯಾಯ ಕೊಡಿಸಿ ಇಬ್ಬರು ಇಷ್ಟ ಪ್ರಕಾರನೇ ಮದುವೆ ಆಗ್ತಾ ಇದ್ದೆ. ನಿಮ್ಮ ಪೋಷಕರ ಸಪೋರ್ಟ್ ಇದೆಯಾ? ನಮ್ಮಮ್ಮ